ವೀಕ್ಷಕರೇ, ಇದು ಭಟ್ಕಲ್ ಒನ್ ಮೀಡಿಯಾ. ನಾನು MR ಮಾನ್ವಿ. ಬಿಹಾರದ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇರೋದು ಈಗ ಪಟಾಕಿ ಸಿಡಿಯುವ ಹಂತಕ್ಕೆ ಬಂದಿದೆ. ನಿತೀಶ್ ಕುಮಾರ್ ಪಾಳಯದಿಂದ NDAಗೆ ಅಂತಿಮ ಎಚ್ಚರಿಕೆ. ಮುಂದಿನ 48ಗಳಲ್ಲಿ ನಿರ್ಧಾರ ಮಾಡಿ, ಇಲ್ಲದಿದ್ದರೆ ನಾವು ನಮ್ಮ ದಾರಿ ನೋಡಿಕೊಳ್ಳುತ್ತೇವೆ. ಹೌದು ಮಿತ್ರರೇ, ಇದು ಸಣ್ಣ ರಾಜಕೀಯ ಮಾತಲ್ಲ. ಬಿಹಾರದಿಂದ ಮೊಳಗುತ್ತಿರುವ ಈ ಎಚ್ಚರಿಕೆಯ ಧ್ವನಿ ನೇರವಾಗಿ ದೆಹಲಿವರೆಗೂ ತಲುಪಿದೆ. ಇಂದು ಪಾಟ್ನಾದ ರಾಜಕೀಯ ವಾತಾವರಣ ಸಂಪೂರ್ಣ ಬದಲಾಗಿದೆ. ಮಹಾಮೈತ್ರಿಕೂಟದ ನಾಯಕರು ಇಂದು ತೇಜಸ್ವಿ ಯಾದವ್ ಅವರನ್ನು ತಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸಿದ್ದಾರೆ. अमित शाह जी से, इनकी पार्टी के अध्यक्ष जी से क्या बताइए, हमारा नेता तो हो गया तेजस्वी यादव, आपका नेता कौन है बता दीजिए. इससे काम नहीं चलेगा कि नीतीश कुमार के नेतृत्व में चुनाव लड़ा जाएगा. अगला मुख्यमंत्री का उम्मीदवार आपका कौन है ये उनको बताना पड़ेगा. ये हमारे ಹೌದು, ಕಾಂಗ್ರೆಸ್ ನಾಯಕ ಅಶೋಕ್ ಗೆಹ್ಲೋಟ್ ಅವರು ಪಾಟ್ನಾದ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಹೇಳಿದರು, ನಮ್ಮ CM ಮುಖ ತೇಜಸ್ವಿ ಯಾದವ್. ಈಗ ಅಮಿತ್ ಶಾ ಹೇಳಲಿ, ಅವರದ್ದು ಯಾರು? ಈ ಘೋಷಣೆಯ ನಂತರ ಬಿಹಾರದ ರಾಜಕೀಯದಲ್ಲಿ ಬೆಂಕಿ ಹೊತ್ತಿಕೊಂಡಂತಾಗಿದೆ. ನಿತೀಶ್ ಕುಮಾರ್ ಪಾಳ್ಯದಲ್ಲಿ ಆಕ್ರೋಶ, ಗೊಂದಲ ಮತ್ತು ಒತ್ತಡ ಎಲ್ಲವೂ ಒಂದೇ ಹೊತ್ತಿನಲ್ಲಿ ಹೆಚ್ಚಾಗಿದೆ. ತೇಜಸ್ವಿ ಘೋಷಣೆಯಾದ ಕೂಡಲೇ ನಿತೀಶ್ ಪಾಳ್ಯದಿಂದ ದೆಹಲಿಗೆ ನೇರ ಸಂದೇಶವಾಯಿತು. ನಿತೀಶ್ ಕುಮಾರನ್ನು CM ಅಭ್ಯರ್ಥಿಯಾಗಿ ಘೋಷಿಸಿದ್ದರೆ 48 ಗಂಟೆಗಳ ಒಳಗೆ ನಾವು ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಅಮಿತ್ ಶಾ ಅವರ ಯೋಜನೆ ಸ್ಪಷ್ಟ. ಅವರು ನಿತೀಶ್ ಅವರನ್ನು ಮುಂದೆ ತರಲು ಬಯಸುವುದಿಲ್ಲ. ಅವರ ಲೆಕ್ಕಾಚಾರ ಯಾದವ್ ಸಮುದಾಯದ ನಿತ್ಯಾನಂದ ರಾಯರನ್ನು CM ಮಾಡುವುದು, ಚಿರಾಗ್ ಪಾಸ್ವಾನ್ರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವುದು, ಹೀಗೆ ಮತಗಟ್ಟೆ ಗಣಿತದಿಂದ ಬಿಹಾರದ ರಾಜಕೀಯ ಹಿಡಿಯುವುದು. ಆದರೆ ತೇಜಸ್ವಿಯ ಘೋಷಣೆಯು ಈ ಆಟಕ್ಕೆ ಸಂಪೂರ್ಣ ನೀರು ಸುರಿದಿದೆ. ಈಗ ಎಲ್ಲೆಡೆ ಒಂದೇ ಪ್ರಶ್ನೆ ಕೇಳುತ್ತಿದ್ದಾರೆ, ನಾವು ನಮ್ಮ ವರನನ್ನು ನಿಗದಿ ಮಾಡಿದ್ದೇವೆ, ನೀವು ಯಾರನ್ನು ವರನನ್ನಾಗಿ ಮಾಡುತ್ತೀರಾ? ನಿತೀಶ್ ಕುಮಾರ್ 45 ವರ್ಷಗಳ ರಾಜಕೀಯ ಅನುಭವದ ವ್ಯಕ್ತಿ. ಅವರು ಮೌನವಾಗಿದ್ದರೂ ಅವರ ಮನಸ್ಸಿನಲ್ಲಿ ಬಿರುಗಾಳಿ ಬೀಸುತ್ತಿದೆ. ತಜ್ಞರ ಪ್ರಕಾರ ಅವರ ಬಳಿ 2 ಆಯ್ಕೆಗಳಿವೆ. ಮೊದಲನೆಯದು ತೇಜಸ್ವಿ ಯಾದವ್ ಜೊತೆ ಸೇರಿ ಮಹಾಮೈತ್ರಿಕೂಟದ ಸರ್ಕಾರ ರಚಿಸುವುದು, ಅಥವಾ ಎರಡನೆಯದು ಕೇಂದ್ರ ಸರ್ಕಾರಕ್ಕೆ ನೀಡಿರುವ ತಮ್ಮ ಲೋಕಸಭಾ ಬೆಂಬಲ ಹಿಂತೆಗೆದುಕೊಳ್ಳುವುದು. ಹೌದು ಮಿತ್ರರೇ, ಅಮಿತ್ ಶಾ ತಮ್ಮದೇ ಬಲೆಯಲ್ಲಿ ಸಿಲುಕುತ್ತಿರುವ ಸಾಧ್ಯತೆ ಇದೆ. ಅವರ ಒಳಗಿನ ಶಿಬಿರಗಳಲ್ಲಿ ಗೊಂದಲ ಹೆಚ್ಚಾಗಿದೆ. ಕೆಲವರು ನಿತೀಶ್ ಪಾಳ್ಯದೊಳಗೆ BJP ಪರವಾಗಿ ಸ್ಲೀಪರ್ ಸೆಲ್ಗಳಂತೆ ಕೆಲಸ ಮಾಡುತ್ತಿದ್ದಾರೆ ಎಂಬ ಶಂಕೆಯೂ ಇದೆ. ಬಿಹಾರದ ರಾಜಕೀಯ ತಜ್ಞರು ಹೇಳುತ್ತಾರೆ, ಈ ಕ್ಷಣಕ್ಕೆ NDA ಮೂರ್ಛೆ ಹೋಗಿದೆ. ನಿತ್ಯಾನಂದ ರಾಯ್ ಕಾರ್ಡ್ ವಿಫಲವಾದರೆ ಬಿಹಾರದಲ್ಲಿ ನಿತೀಶ್ ತೇಜಸ್ವಿ ಮೈತ್ರಿ ಹೊಸ ಬಾಂಬ್ ಆಗಿ ಸಿಡಿಯಬಹುದು. ಇದೀಗ ಬಿಹಾರದ ರಾಜಕೀಯ ತಿರುವು ಅತ್ಯಂತ ನಿರ್ಣಾಯಕ ಹಂತದಲ್ಲಿದೆ. ಮುಂದಿನ 48 ಗಂಟೆಗಳು ನಿತೀಶ್ ಕುಮಾರ್ ಉಳಿಯುತ್ತಾರಾ ಅಥವಾ ಬಂಡಾಯಕ್ಕೆ ಎದ್ದೇಳುತ್ತಾರಾ? ಅಮಿತ್ ಶಾ ತಮ್ಮ ಯೋಜನೆ ಬದಲಿಸುತ್ತಾರಾ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಮಿತ್ರರೇ, ಈ ರಾಜಕೀಯ ಡ್ರಾಮಾದ ಪ್ರತಿಯೊಂದು ಸನ್ನಿವೇಶದ ಅಪ್ಡೇಟ್ ನಾವು ನಿಮಗಾಗಿ ತರ್ತಾ ಇರುತ್ತೇವೆ. ನಮ್ಮ ಚಾನಲ್ನೊಂದಿಗೆ ಇರಿ, ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ನಾನು MR ಮಾನ್ವಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ರಾಜಕೀಯ ವಿಶ್ಲೇಷಣೆಯೊಂದಿಗೆ.